ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ. ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ಅವರು ಕರೆಗಳುತ್ತೀವಿ. ತಂದೆ ದೇವಾ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ತಂದೆ ದೇವಾ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. Welcome all those people who are online watching us. May the Lord bless you. Can we put our hands together for them who are watching? ಕೂಡ ನಾವು ಸ್ವಾಗತಿಸುತ್ತೇವೆ. ದೇವರು ಅವರನ್ನು ಆಶೀರ್ವದಿಸಲಿ ಜೋರಾದ ಚಪ್ಪಾಳೆ ಮುಖಾಂತರ. I mean, if you are there near to JP Nagar, I just want to welcome you personally to be part of our worship and to be the part of a family who love the Lord and serve the Lord. ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇರುವಂತವರು JP ನಗರ್ ಭಾಗದಲ್ಲಿ ಸುತ್ತಮುತ್ತ ಇರುವಂತವರಾದ್ರೆ ನಾನು ನಿಮ್ಮನ್ನು ವೈಯಕ್ತಿಕವಾಗಿ ಸಭೆಗೆ ಆಹ್ವಾನಿಸ್ತಾ ಇದ್ದೇನೆ. ಬಂದು ನೀವು ಕೂಡ ದೇವರಲ್ಲಿ ಆರಾಧನೆ ಮಾಡ್ತಾ ಆ ಒಂದು ವಾಕ್ಯವನ್ನು ಕೇಳುವುದಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. Royal Priesthood Mission Church, I want you to once again acknowledge that you are kings and priests. ಆಮೆನ್. RPMC ಸಭೆ ನಿಮ್ಮನ್ನು ನಾವು ಮತ್ತೊಮ್ಮೆ ಜ್ಞಾಪಿಸ್ತಾ ಇದ್ದೇನೆ. ನೀವು ರಾಜರು ಹಾಗೂ ಪುರೋಹಿತ ವರ್ಗದವರಾಗಿದ್ದೀರಾ. You are kings and priests. ಆಮೆನ್. ನೀವು ರಾಜಕೀಯದವರಾಗಿದ್ದೀರಾ. When God sees you, he only sees you as king and priest. ಆಮೆನ್. ದೇವರು ನಿಮ್ಮನ್ನು ನೋಡುವಾಗ ನಿಮ್ಮನ್ನು ರಾಜತ್ವದಲ್ಲಿ ಕಾಣುವವರಾಗಿದ್ದಾರೆ. Let me say, you pastor of this church did not make you king. ಆಮೆನ್. ಈ ಸಭೆಯ ಸೇವಕರೆಲ್ಲ ನಿಮ್ಮನ್ನು ರಾಜನಾಗಿ ಮಾಡಿರುವಂತದ್ದು. And no people, no politicians have made you king. ಯಾವ ರಾಜಕೀಯ ಒಂದು ವ್ಯಕ್ತಿಗಳೆಲ್ಲ ನಿಮ್ಮನ್ನು ರಾಜನಾಗಿ ಮಾಡಿರುವಂತದ್ದು. And Revelation chapter 1 verse 6 says, he has made you kings and priests unto God. ಆಮೆನ್. ಪ್ರಕಟಣೆ 1:6 ಈ ಪ್ರಕಾರವಾಗಿ ಹೇಳುತ್ತೆ, ಆತನು ನಿಮ್ಮನ್ನು ರಾಜನಾಗಿ ಮಾಡಿರುವಂತದ್ದು. He has made you. ಆತನು ನಮ್ಮನ್ನು ರಾಜನಾಗಿ ಪುರೋಹಿತರಾಗಿ ಮಾಡಿರುವಂತದ್ದು. So be king. ಅದಕ್ಕಾಗಿ ನೀವು ರಾಜರಾಗಿ ಇರಿ. ಆಮೆನ್. Let our mindset be. ಆಮೆನ್. ನಾವು ಆಲೋಚಿಸುವಂತದ್ದು ಚಿಂತಿಸುವಂತದ್ದು ಎಲ್ಲವೂ ಕೂಡ ರಾಜನ ಪ್ರಕಾರವಾಗಿರಲಿ. In the jungle we have small animals, big animals, flying birds, small, big. ಕಾಡಿನಲ್ಲಿ ನಾವು ನೋಡಬಹುದು ದೊಡ್ಡ ದೊಡ್ಡ ಪ್ರಾಣಿಗಳಿರುತ್ತೆ, ಚಿಕ್ಕ ಪ್ರಾಣಿಗಳಿರುತ್ತೆ, ಹಾರುವಂತ ಹಕ್ಕಿಗಳಿರುತ್ತೆ, ಬೇರೆ ಬೇರೆ ಕ್ರಿಮಿಕೀಟಗಳಿರುತ್ತೆ. Lion is known as the king of the jungle. ಆದರೆ ಸಿಂಹವನ್ನ ಕಾಡಿನ ರಾಜನನ್ನಾಗಿ ಹೇಳ್ತೀವಿ. Not because of its structure. ಅದು ಇರುವಂತ ಆಕಾರದ ಮೇಲಲ್ಲ. Because elephant is bigger than it. ಯಾಕಂದ್ರೆ ಸಿಂಹಗಿಂತ ಆನೆಯು ಇನ್ನೂ ಗಾತ್ರದಲ್ಲಿ ಅತಿ ದೊಡ್ಡದಾಗಿದೆ. Giraffe is taller than lion. ಜಿರಾಫೆ ಕೂಡ ಆ ಒಂದು ಸಿಂಹಗಿಂತ ಇನ್ನೂ ಎತ್ತರವಾಗಿರುವಂತಹ ಪ್ರಾಣಿಯಾಗಿದೆ. Do you know why people call lion as the king? Because of the mindset it carries. ಯಾಕೆ ಜನರು ಕಾಡಿನ ರಾಜ ಆಗಿ ಸಿಂಹನನ್ನ ಕರೀತಾರೆ ಅಂದ್ರೆ ಆ ಸಿಂಹನಿಗೆ ಇರುವಂತಹ ಮನಸ್ಥಿತಿ ಅದಾಗಿದೆ. And every animal will know that this is the king because living free because he is the king of the jungle because of the
mindset that lion carries. ಕಾಡಿನಲ್ಲಿರುವಂತಹ ಬೇರೆ ಎಲ್ಲ ಪ್ರಾಣಿಗಳಿಗೂ ಆ ಸಿಂಹನನ್ನು ನೋಡಿದಾಗ ಗೊತ್ತಾಗ್ತದೆ, ಓ ಈತನು ರಾಜನು, ಕಾಡಿನ ರಾಜನಾಗಿದ್ದಾನೆ, ಈತನನ್ನು ಬಿಟ್ಟು ಬಿಡಿ. Those people who believe in Jesus, I want to declare this morning, you are king and priest unto God. ಯೇಸುವನ್ನು ನಂಬುವಂತ ಜನರಿಗೆ ಇವತ್ತು ನಾ ಹೇಳುವಂತದ್ದು, ನೀನು ದೇವರಲ್ಲಿ ರಾಜನಾಗಿದ್ದೀಯಾ. Okay, come on, let us open our Bibles to Numbers, the book of Numbers. ಆಮೆನ್. ಕೆಲವೊಂದು ಸಮಯಗಳ ಕಾಲ ನಾವು ನಮ್ಮ ಪುಸ್ತಕವನ್ನು ಯಾಜಕ ಕಾಂಡಕ್ಕೆ ತಿರುಗಿಸೋಣ. Chapter 33 and verse 3. The book of Numbers. ಅರಣ್ಯ ಕಾಂಡ 33. For your knowledge, the book of Numbers is in the New Testament. It's in the Old Testament and chapter 33. ಅರಣ್ಯ ಕಾಂಡ 33ನೇ ಅಧ್ಯಾಯ and verse 3. 3ನೇ ವಾಕ್ಯ. See, the whole chapter is all about repeating what the Lord has done with Israel. ಆಮೆನ್. ಈ ಇಡೀ ಅಧ್ಯಾಯವು ದೇವರು ಮಾಡಿರುವಂತಹ ವಿಶೇಷತೆಯನ್ನು ಮತ್ತೆ ಮತ್ತೆ ಹೇಳುವಂತದಾಗಿದೆ. It is repeating the deliverance of God's people from Egypt. ಐಗುಪ್ತದಿಂದ ದೇವ ಜನರನ್ನು ಬಿಡಿಸಿರುವಂತಹ ವಿಷಯವನ್ನು ಈ ಅಧ್ಯಾಯದಲ್ಲಿ ಮತ್ತೆ ಮತ್ತೆ ಹೇಳಲಾಗಿದೆ. Are you with me? ಆಮೆನ್. ನೀವು ನಮ್ಮೊಟ್ಟಿಗಿದ್ದೀರಾ? Okay, come on now. See, God has a mindset. He always reminds us what He has already done. ದೇವರಿಗೆ ಇರುವಂತಹ ಮನಸ್ಸು ಈ ಪ್ರಕಾರವಾಗಿದೆ. ಯಾವಾಗಲೂ ದೇವರು ನಮಗೆ ಆತನು ಮಾಡಿರುವಂತಹ ವಿಶೇಷತೆಗಳನ್ನು ಜ್ಞಾಪಿಸುವಂತವರಾಗಿರ್ತಾರೆ. Whenever you read Bible, we see a special word. He remembered Noah. So God has the mentality of remembering. ಆಮೇಲೆ ಸತ್ಯವೇದವನ್ನು ಓದುವಾಗ ನಮಗೆ ಗೊತ್ತಾಗುತ್ತೆ, ಆತನು ನೋಹನನ್ನು ಜ್ಞಾಪಿಸಿಕೊಂಡನು. ಅದರ ಅರ್ಥ ದೇವರಿಗಿರುವಂತಹ ಮನಸ್ಥಿತಿಯು ಆತನು ಜ್ಞಾಪಿಸಿಕೊಳ್ಳುವಂತಹ ದೇವರಾಗಿದ್ದಾರೆ. He not only remember, he also reminds us. ಆತನು ಜ್ಞಾಪಿಸಿಕೊಳ್ಳುವುದಷ್ಟೇ ಅಲ್ಲದೆ ಆತನು ನಮಗೂ ಕೂಡ ನೆನಪು ಮಾಡುವಂತವರಾಗಿದ್ದಾರೆ. I want you to be reminded of the fact that you are delivered by the blood of Jesus. ಆಮೆನ್. ಈ ಮುಂಚಾನೆ ವೇಳೆಯಲ್ಲಿ ನೀವು ಮತ್ತೊಮ್ಮೆ ನೆನಪಿಸಿಕೊಳ್ಳಬೇಕಾಗಿರುವಂತಹ ವಿಷಯ, ಯೇಸುವಿನ ರಕ್ತದಿಂದ ನೀವು ವಿಮೋಚಿಸಲ್ಪಟ್ಟಿದ್ದೀರಿ. See, this is so wonderful when I am reading that says the Israelites departed, exited, set out from Ramesses, that means from Egypt, on the first month, on the 15th day of the Passover. They marched out victoriously, defiantly, in full view of all the Egyptians. ಆಮೆನ್. ಇಲ್ಲಿ ಹೇಳಿರುವಂತದ್ದು, ಇಸ್ರೇಲ್ ಜನರು ಐಗುಪ್ತ ದೇಶದಿಂದ ರಮಸೆಯಿಂದ ಹೊರಟು ಅಲ್ಲಿ ಜಯಶಾಲಿಗಳಾಗಿ ಮುಂದೆ ಹೋಗಿದ್ದಾರೆ ಎಂಬುದಾಗಿ. Come on, you talk to your neighbor this morning. ಆಮೆನ್. ನಿಮ್ಮ ಪಕ್ಕದಲ್ಲಿ ಇರುವಂತವರಿಗೆ ಈ ಪ್ರಕಾರವಾಗಿ ಹೇಳಿ. ಪಕ್ಕದಲ್ಲಿರುವವರಂತರ ಕರಗಳನ್ನು ಹಿಡಿದು ಈ ಪ್ರಕಾರವಾಗಿ ಹೇಳಿ. Come and say to them, if you are chosen by God, ನೀವು ದೇವರಿಂದ ಆರಿಸಲ್ಪಟ್ಟಂತವರಾಗಿದ್ದಾರೆ, no problem how old is your problem, you are going to come out. ಆಮೆನ್. ನಿನ್ನ ಸಮಸ್ಯೆಯು ಎಷ್ಟೇ ಹಳೆಯದಾಗಿದ್ದರೂ ಕೂಡ ನೀನು ಅದರಿಂದ ಹೊರಬರ್ತೀಯ. You are going to come out. ನೀನು ಆ ಸಮಸ್ಯೆಯಿಂದ ಹೊರಬರ್ತೀಯ. 400 years, more than 400 years, these people were slaves in Egypt, but that was the day God brought them out. ಇಸ್ರೇಲ್ ಜನರು 400 ವರ್ಷಕ್ಕಿಂತ ಇನ್ನೂ ಹೆಚ್ಚಾಗಿ ದಾಸತ್ವದಲ್ಲಿದ್ದಂತವರು, ಆದರೆ ದೇವರು ಅವರನ್ನು ಬಿಡಿಸಿದರು. Come on, see the way God does. When Amen. He is delivering His people and He made sure their enemies see their deliverance. ಆಮೆನ್. ದೇವರು ಮಾಡುವಂತ ಕಾರ್ಯವನ್ನು ಗಮನಿಸೋಣ. ದೇವರು ಅವರ ಜನರನ್ನು ಬಿಡಿಸುವಂತ ಸಂದರ್ಭದಲ್ಲಿ ಅವರ ಶತ್ರುಗಳು ಅದನ್ನು ನೋಡುವಂತೆ Come on, ದೇವರು talk to your neighbor. ಮಾಡುವವರಾಗಿದ್ದಾರೆ. Talk to your neighbor. Your problem will see how God is going to deliver you from that problem. ಆಮೆನ್. ನಿನ್ನ ಸಮಸ್ಯೆಯು ಕಾಣುತ್ತದೆ, ನೀನು ಆ ಸಮಸ್ಯೆಯಿಂದ ಹೇಗೆ ಬಿಡುಗಡೆಯಾಗಿ Your ಹೊರಬರ್ತೀಯ. enemy will see the way God deals with you. ಆಮೆನ್. ನಿನ್ನ ಶತ್ರುವು ಕಾಣ್ತಾನೆ ದೇವರು ನಿನ್ನನ್ನು ಆ ಸಮಸ್ಯೆಯಿಂದ ಹೊರತರುವುದನ್ನ. See the word. Amen. Full view. ಆಮೆನ್. The full view. It Yes. says the full view, not little by little. Amen. The enemy saw the complete deliverance Amen. in front of their eyes. Amen. What the Lord has done for His people. ಶತ್ರುವು ಎಲ್ಲೋ ಕೊಂಚ ಸ್ವಲ್ಪ ನೋಡಿದ ಎಂಬುದಾಗಿ ಕೊಡಲ್ಪಟ್ಟಿಲ್ಲ. ಎಲ್ಲವನ್ನು ದೇವರು ಯಾವ ಪ್ರಕಾರವಾಗಿ ಐಗುಪ್ತ್ಯರನ್ನು ಬಿಡಿಸಿದನು, ಪೂರ್ತಿ ವಿಷಯವನ್ನು ಶತ್ರು ಕಂಡನು. So here is the truth. ಆಮೆನ್. ಇಲ್ಲಿ ಒಂದು ಸತ್ಯ ಅಡಗಿದೆ. If you are chosen by God, deliverance Amen. is sure. ಆಮೆನ್. ನೀನು ದೇವರಿಂದ ಆರಿಸಲ್ಪಟ್ಟಂತಹ ವ್ಯಕ್ತಿಯಾಗಿದ್ದರೆ ನಿನಗೆ ಬಿಡುಗಡೆ ಖಚಿತ. If the Lord has promised you something, no matter how much months, years it may take, but it is sure you are going to come out. ಆಮೆನ್. ದೇವರು ನಿನಗೆ ಯಾವುದಾದ್ರೂ ವಿಷಯದ ಮೇಲೆ ವಾಗ್ದಾನ ಮಾಡಿದರೆ ಅದು ಎಷ್ಟು ತಿಂಗಳು ತೆಗೆದುಕೊಳ್ಳುತ್ತದೆ ಎಂಬುದು ಪ್ರಶ್ನೆ ಅಲ್ಲ. ನೀನು ಆ ವಿಷಯದಿಂದ ಬಿಡುಗಡೆ ಹೊಂದುತ್ತೀಯ. In some translation it says when Israel people came out, they came out with lifted
hands and triumphantly. ಆಮೇಲೆ ಬೇರೊಂದು ಭಾಷಾಂತರದಲ್ಲಿ ಈ ಪ್ರಕಾರವಾಗಿ ಹೇಳಲ್ಪಡುತ್ತದೆ, ಇಸ್ರೇಲ್ ಜನರು ದಾಸತ್ವದಿಂದ ಹೊರಬಂದಾಗ ಅವರು ಅವರ ಕರಗಳನ್ನು ಮೇಲೆತ್ತುತ್ತಾ ಸಂತೋಷದಿಂದ ಕುಣಿಯುತ್ತಾ ಜಿಗಿಯುತ್ತಾ ಹೊರಬಂದರು. Hallelujah. ಆಮೆನ್. Your agony is going to be no more. ಆಮೆನ್. ನಿನ್ನ ಎಲ್ಲ ದುಃಖವು ಸಂಕಟಗಳು ಎಲ್ಲವೂ ಕೂಡ ನೀಗಿ ಹೋಗುವಂತ Your ಸಮಯವಾಗಿದೆ. problems are not going to be you are not going to carry your problems forever. ಆಮೆನ್. ನಿನ್ನ ಸಮಸ್ಯೆಯನ್ನು ನೀನು ಶಾಶ್ವತವಾಗಿ ಹೊತ್ತುಕೊಂಡು ನಡೆಯೋದಿಲ್ಲ. I like this word. They passed through the wilderness. They did not stay eternally in the wilderness. ಅವರು ಆ ಒಂದು ಮರುಭೂಮಿಯಲ್ಲಿ ಹಾದು ಹೋದರು. ಆ ಮರುಭೂಮಿಯಲ್ಲಿ ಅವರು ಶಾಶ್ವತವಾಗಿ ಇರಲಿಲ್ಲ. David says, even though I reside in the valley of the shadow. ಆಮೆನ್. He passed through the valley of the shadow. ದಾವೀದನು ಈ ಪ್ರಕಾರವಾಗಿ ಹೇಳಿದ, ನಾನು ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ಎಂಬುದಾಗಿ. Your problems they are there for you to pass through. ಆಮೆನ್. ನಿನಗಿರುವಂತ ಸಮಸ್ಯೆಯು ಅದನ್ನು ಹಾದು ಹೋಗುವುದಕ್ಕಾಗಿ ಇರುವುದು ಹೊರತು. Do you know your problems will minister to you? ಆಮೆನ್. ಆ ಸಮಸ್ಯೆಯು ಕೂಡ ನಿನಗೆ ಸೇವೆ ಮಾಡುವಂತದಾಗಿ It will ಪರಿವರ್ತಿಸುತ್ತದೆ. make you shine you, shape you, chisel you and make you prepare you to the image of his son. ಆಮೆನ್. ಆ ಸಮಸ್ಯೆಯು ಕೂಡ ನಿನ್ನನ್ನು ಪ್ರಕಾಶಗೊಳಿಸುವುದಕ್ಕಾಗಿ, ನಿನ್ನನ್ನು ಶೇಪ್ ಮಾಡುವುದಕ್ಕಾಗಿ, ಜೊತೆಗೆ ದೇವರ ಸ್ವರೂಪವನ್ನು ಹೊಂದುವುದಕ್ಕಾಗಿ ಇರುವಂತ ಸಮಸ್ಯೆ ಆಗಿರುತ್ತೆ. Poor devil. ಆಮೆನ್. Whatever the problem is putting on you, the problem itself is shaping you. ಆಮೆನ್. ಆ ಒಂದು ಸೈತಾನನಿಗೆ ಹೇಳುವಂತದ್ದು, ಅಯ್ಯೋ ಸೈತಾನನೇ, ನೀನು ಏನೆಲ್ಲ ಸಮಸ್ಯೆಯನ್ನು ನನ್ನ ಮೇಲೆ ಹಾಕ್ತಾ ಇದ್ರು ಅದು ಒಂದು ಬಿಡುಗಡೆಗಾಗಿ ಮಾರ್ಪಡಿಸಲ್ಪಡುತ್ತದೆ. The storms are serving you. ಬಿರುಗಾಳಿಯು ನಿನಗೆ ಸೇವೆ ಮಾಡುವಂತೆ ಮಾರ್ಪಡಿಸುತ್ತದೆ. And the next word says, the enemies were busy handling with their own problem. ಶತ್ರುಗಳು ಅವರ ಸಮಸ್ಯೆಗಳಲ್ಲಿ ಅವರು ಮುಳುಗೋಗಿದ್ರು, ಅವರ ಸಮಸ್ಯೆಯನ್ನು ಅವರು ಹ್ಯಾಂಡಲ್ ಮಾಡೋದ್ರಲ್ಲ. See how God is doing. God is so wonderful, didn't he? ದೇವರು ಎಂತ ಅತಿಶಯವಾದ ದೇವರಾಗಿದ್ದಾರೆ. Oh my God, they were a big problem to Israel people, but at the time of Israel's deliverance, the enemies were busy with their problem. ಆಮೇಲೆ ಇಸ್ರೇಲ್ ಜನರಿಗೆ ದೊಡ್ಡ ಸಂಕಟ ಇತ್ತು, ಆದರೆ ಆ ಸಂಕಟದಿಂದ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಅವರ ಶತ್ರುಗಳು ಅವರ ಸಮಸ್ಯೆಯಲ್ಲಿ ಒಳಗಾಗಿದ್ದರು. They had no time to see or to stop the people of God because they were busy burying their own children. ಆಮೆನ್. ಆ ಇಸ್ರೇಲ್ ಜನರು ಆಚೆ ಹೋಗುವಂತ ಸಂದರ್ಭದಲ್ಲಿ ಐಗುಪ್ತ್ಯರಿಗೆ ಅವರನ್ನು ತಡೆಯೋದಕ್ಕೆ ಅವರಿಗೆ ಸಮಯ ಇರಲಿಲ್ಲ, ಯಾಕಂದ್ರೆ ಅವರ ಸಮಸ್ಯೆಯಲ್ಲಿ ಅವರು ಬಿಸಿಯಾಗಿದ್ದರು. The wisdom of God. ಆಮೆನ್. ದೇವರ ಜ್ಞಾನವು, The power of God. ಆಮೆನ್. ದೇವರ ಶಕ್ತಿಯು. Hallelujah. You are a very special guy. ಆಮೆನ್. ನೀನು ಕ್ರಿಸ್ತನ ದೃಷ್ಟಿಯಲ್ಲಿ ತುಂಬಾ ವಿಶೇಷವಾದ ವ್ಯಕ್ತಿಯಾಗಿದ್ದೀಯಾ. Oh, you are a very special person. ಆಮೆನ್. ನೀನು ವಿಶೇಷವಾದಂತ ವ್ಯಕ್ತಿಯಾಗಿದ್ದೀಯಾ. Amen. You are special because you are chosen by God. ಆಮೆನ್. ನೀನು ವಿಶೇಷವಾಗಿರುವುದರ ಕಾರಣ ನೀನು ದೇವರಿಂದ ಆರಿಸಲ್ಪಟ್ಟಂತ ವ್ಯಕ್ತಿ. And when God delivers you, he doesn't allow you to go out with empty hand. ಆಮೆನ್. ದೇವರು ನಿನ್ನನ್ನು ಆ ಒಂದು ದಾಸತ್ವದಿಂದ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಬರೀ ಕೈಯಲ್ಲಿ ಹೋಗೋದಕ್ಕೆ ಬಿಡೋದಿಲ್ಲ. For the 400 years you are praying and sowing and crying and sowing. Now you are going to ಆಮೆನ್. reap. 400 ವರ್ಷಗಳ ಕಾಲ ಅಳುತ್ತಾ ಬೀಜ ಬಿತ್ತುತ್ತಾ ಇರುವಂತಹ ಸಂದರ್ಭವಾಗಿತ್ತು, ಆದ್ರೆ ಈಗ ನೀನು ಅದನ್ನು ಫಲವಾಗಿ ಕಾಣುವಂತ ಸಮಯವಾಗಿದೆ. The festival of Pentecost is the festival of harvest. ಪಂಚಾಶತಮಾನದ ದಿನದ ಆ ಒಂದು ಹಾರ್ವೆಸ್ಟ್ ದಿನವಾಗಿದೆ, ಅದು ಫಲಗಳನ್ನು ಕೊಯ್ಯುವಂತಹ ಸಮಯವಾಗಿದೆ. I prophesy over your life that this season is a season of harvest in your life. ಆಮೆನ್. ನಿಮ್ಮ ಜೀವಿತದಲ್ಲಿ ನಾನು ಪ್ರವಾದಿಸುವಂತದ್ದು ಈ ಕಾಲಘಟ್ಟವಾಗಿದೆ, ಆ ನಿನ್ನ ಫಲಗಳನ್ನು ಕೊಯ್ಯುವಂತ ಸಮಯ. You are going to harvest, you are going to reap what you have sown previous years. ಆಮೆನ್. ನೀನು ಕಣ್ಣೀರಿಂದ ಪ್ರಾರ್ಥನೆಯಿಂದ ಬಿತ್ತಿದಂತದನ್ನು ಕೊಯ್ಯುವಂತ ಸಮಯವಿದಾಗಿದೆ. Are you going through very hard time now? ಈಗ ಈ ಸಂದರ್ಭದಲ್ಲಿ ನೀನು ಬಹಳ ಕಠಿಣವಾದಂತ ಕಷ್ಟದಲ್ಲಿ ಹಾದು ಹೋಗ್ತಾ ಇದೀಯಾ. You say, Pastor, I am going through hard time because the Jericho in my life is heavily pouring upon me. ನೀವು ಈ ಪ್ರಕಾರವಾಗಿ ಹೇಳಬಹುದು, ಪಾಸ್ಟ್ರೆ ನಾನು ತುಂಬಾ ಕಷ್ಟವಾದಂತ ಸಮಯದಲ್ಲಿ ಹಾದು ಹೋಗ್ತಾ ಇದ್ದೇನೆ, ನನ್ನ ಜೀವಿತದಲ್ಲಿ ಇರುವಂತ ಈ ಎರಿಕೋ ಕೋಟೆ ಅದು ನನ್ನನ್ನು ನುಂಗುತ್ತಾ ಇದೆ. How much I struggled to come out, I could not able because the Jericho, the Jordan river is coming over my life. ಆಮೇಲೆ ನೀವು ಹೇಳ್ಬೋದು, ಪಾಸ್ಟ್ರೆ ನಾನು ಎಷ್ಟು ಕಷ್ಟಪಡ್ತಾ ಇದ್ದೇನೆ ಈ ಸಮಸ್ಯೆಯಿಂದ ಆಚೆ ಬರುವುದಕ್ಕಾಗಿ, ಆದ್ರೆ ನನ್ನ ಜೀವಿತದಲ್ಲಿ ಯೋರ್ದಾನ್ ಹೊಳೆಯು ನನ್ನನ್ನು ಮುಳುಗಿಸ್ತಾ ಇದೆ. I have a good news. ಒಂದು ಸಂತೋಷವಾದಂತ ಸುದ್ದಿ ಇದೆ. In the Bible, ಸತ್ಯವೇದದಲ್ಲಿ God only took Israel people through Jordan when
the Jordan was overflowing. ಆಮೇಲೆ ದೇವರು ಇಸ್ರೇಲ್ ಜನರನ್ನ ಈ ಯೋರ್ದಾನ್ ಹೊಳೆಯಲ್ಲಿ ಹಾದು ಹೋಗಿ ನಡೆಸಿದಂಥದ್ದು ಆ ಯೋರ್ದಾನ್ ಹೊಳೆಯು ಜಾಸ್ತಿ ನೀರು ತುಂಬಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಆಗಿದೆ. And you know, the Jordan river was venerated at that time. ಆ ಸಮಯದಲ್ಲಿ ಈ ಯೋರ್ದಾನ್ ಹೊಳೆಯು ತುಂಬಿ ಇಲ್ಲದೆ No. They were worshipping. They felt that Jordan is a goddess or something like that. ಆ ಸಂದರ್ಭದಲ್ಲಿ ಜನರು ಆ ಯೋರ್ದಾನ್ ಹೊಳೆಯನ್ನ ದೇವರಾಗಿ ಕಾಣ್ತಾ ಇದ್ರು. You know what is happening? God was taking his people through Jordan, and Jordan was in heavy, high spirit, high power, and you know, God was putting to shame that God in front of the people of God. ಆಮೆನ್. ದೇವರು ಆ ಜನರ ಮುಂದೆ ಅವಮಾನ ಪಡಿಸುವಂತೆ, ಆ ಜನರಿಗೆ ಅವಮಾನವಾಗುವಂತೆ ತನ್ನ ಜನರನ್ನು ಆ ಯೋರ್ದಾನ್ ಹೊಳೆಯನ್ನು ದಾಟಿಸುವರು. ಆಮೆನ್. And pastor, you know, when this Jordan was in high flow, Bible says that was the season of harvest. ಆಮೆನ್. ಸತ್ಯವೇದ ಹೇಳುತ್ತೆ ಈ ಯೋರ್ದಾನ್ ಹೊಳೆಯು ತುಂಬಿ ಹರಿಯುವಂತ ಸಂದರ್ಭದಲ್ಲಿ ಆಗಿತ್ತು, ಫಲಗಳು ಕೊಡುವಂತ ಸಮಯ. The problem that you are going through is the season of your harvest. ಆಮೆನ್. ನೀನು ಹಾದು ಹೋಗುತ್ತಾ ಇರುವಂತ ಸಮಸ್ಯೆಗಳೆಲ್ಲವೂ ಕೂಡ ಅದು ನಿನ್ನ ಫಲವನ್ನು ಕೊಯ್ಯುವುದಕ್ಕಾಗಿ. The problem that you are going through is going to give you great harvest in Jesus name. ಆಮೆನ್. ನೀನು ಹಾದು ಹೋಗುತ್ತಿರುವಂತ ಸಮಸ್ಯೆ ಎಲ್ಲವೂ ಕೂಡ ನಿನಗೆ ಹೆಚ್ಚಾದ ಫಲ ಕೊಡುವಂತ ಸಮಯವಾಗಿದೆ. Now the people of God did not hear the roaring sound of Jordan. They heard the word of God. That's why they overcome the Jordan. ದೇವ ಜನರು ಆ ಸಮುದ್ರದ ಶಬ್ದವನ್ನು ಕೇಳಿ ಹೆದರುಕೊಳ್ಳದೆ ದೇವರ ಶಬ್ದವನ್ನು ಕೇಳಿ ಮುನ್ನುಗ್ಗಿದರು. Can we stand together this morning? ಆಮೆನ್. ನಾವೆಲ್ಲರೂ ಒಟ್ಟಾಗಿ ಎದ್ದು ನಿಲ್ಲೋಣ. Can we celebrate the harvest? ಆಮೆನ್. Celebrate the harvest. ನಾವು ಈ ಫಲವನ್ನು ಕೊಯ್ಯುವಂತಹ ಸಂದರ್ಭವನ್ನು ನಾವು ಆಚರಿಸೋಣ. Harvest. ಆಮೆನ್. You are in the harvest season. ನಾವೀಗ ಇರುವಂತದ್ದು ಫಲಗಳನ್ನು You are in ಕೊಯ್ಯುವಂತ the ಸಮಯ. harvest season. You are in the harvest season. Come on. Somebody celebrate what the Lord is doing. You are in the harvest ದೇವರು season. ನಮ್ಮ ಜೀವಿತದಲ್ಲಿ ಮಾಡಿರುವಂತದ್ದನ್ನು ನಾವು ಆಚರಿಸುವಂತ ಸಮಯವಾಗಿದೆ. Do not hear the sound of the Jordan. ಆಮೆನ್. ಆ ಯೋರ್ದಾನ್ ಹೊಳೆಯ ರಭಸದ ಅಲೆಗಳ ಸದ್ದನ್ನು ಕೇಳಿಸಿಕೊಳ್ಳಬೇಡಿ. Why Israel people overcome Jordan? They did not hear the roaring. They did not watch how big and how powerfully in which height it is flowing, but they only heard the word of God and went ahead. ಆಮೆನ್. ಇಸ್ರೇಲ್ ಜನರು ಹೇಗೆ ಆ ಯೋರ್ದಾನ್ ಹೊಳೆಯನ್ನು ದಾಟಿದರು? ಆ ರಭಸದ ಅಲೆಗಳನ್ನು ಅವರು ನೋಡಲಿಲ್ಲ, ಆ ಬಲಶಾಲಿಯಾದಂತಹ ನೀರಿನ ಅಲೆಗಳನ್ನು ನೋಡಲಿಲ್ಲ. ಬದಲಾಗಿ ಕ್ರಿಸ್ತನ ಶಬ್ದವನ್ನು ಅವರು ಕೇಳಿಸಿಕೊಂಡರು, ದೇವರ ಶಬ್ದವನ್ನು. I prophesy over your life. ಆಮೆನ್. ನಿಮ್ಮ ಜೀವಿತದ ಮೇಲೆ ಪ್ರವಾದಿಸುತ್ತೇನೆ. Your enemy is going to see your deliverance. ಆಮೆನ್. ನಿನ್ನ ಶತ್ರುವು ನಿನ್ನ ಒಂದು ಫಲಗಳನ್ನು ಕೊಯ್ಯುವಂತ ಸಮಯವನ್ನು ಕಾಣ್ತಾನೆ. You are going to come out in front of your enemy in a full view. ಆಮೆನ್. Full view. ಆಮೆನ್. ನೀನು ನಿನ್ನ ಶತ್ರುವಿನ ಎದುರುಗಡೆ ಒಂದು ಆಶೀರ್ವಾದವನ್ನು ಪರಿಪೂರ್ಣವಾಗಿ ಹೊಂದಿದಂತ ವ್ಯಕ್ತಿಯಾಗಿ I ಹೊರಬರ್ತೀಯ. see a table in front of your enemies. ಆಮೆನ್. ನಿನ್ನ ಶತ್ರುಗಳ ಮುಂದೆ ದೇವರು ಮೇಜನ್ನು I ಇಟ್ಟಿದ್ದಾರೆ. see table. ಆಮೆನ್. ಆಮೆನ್. Father, thank you. We love you. You are wonderful. ಆಮೆನ್. We salute you this morning because you are amazing, God. Amen. You are amazing. The way you do things, the plan that you have really amazes us. ಆಮೆನ್. ದೇವರೇ, ನಿಮ್ಮ ಚಿತ್ತವು ನಮ್ಮ ಜೀವಿತದಲ್ಲಿ ಇರುವಂತದನ್ನು ನಾವು ಕಾಣುವಾಗ ಅದು ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ But ದೇವರೇ. many times we are beating our chest, we are crying because we are not seeing, grasping what you are already done in the background. ಆದರೆ ಎಷ್ಟೋ ಬಾರಿ ಸ್ವಾಮಿ ನಮ್ಮ ಎದೆಯನ್ನು ಬಡ್ಕೊಳ್ತಾ ನಾವು ಅಳ್ತೇವೆ, ಯಾಕಂದ್ರೆ ನೀವು ನಮಗಾಗಿ ಮಾಡಿರುವಂತದ್ದನ್ನ ನಮ್ಮ ಆತ್ಮದ ಕಣ್ಣುಗಳು ಕಂಡಿಲ್ಲ. In Jesus' mighty name. Can we celebrate Jesus this morning? ಯೇಸುವನ್ನು ನಾವು ಆಚರಿಸೋಣ. Thank you for watching us online. God bless you. Catch you next week. Be online at the same time. God bless you.